ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸು ತುಂಬ ದಣಿದಿದೆ. ನೀನು ಹೊರಗೆ ಶಾಂತವಾಗಿದ್ದರೂ ನಿನ್ನ ಒಳಗೆ ಅನೇಕ ಆಲೋಚನೆಗಳು ಓಡುತ್ತಿವೆ. ಒಂದು ಸಮಸ್ಯೆ ಹೋಗುವುದಕ್ಕೂ ಮುಂಚೆ ಇನ್ನೊಂದು ಬರುತ್ತದೆ. ನೀನು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿದರೂ ನಿನ್ನ ಮನಸ್ಸು ನಿಲ್ಲುವುದಿಲ್ಲ. ಪಾರ್ಥ, ಇದು ಅತಿಯಾದ ಆಲೋಚನೆ. ಇದು ನಿಧಾನವಾಗಿ ನಿನ್ನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ನೀನು ಯೋಚಿಸುತ್ತೀಯ, ನಾನು ಹೆಚ್ಚು ಆಲೋಚಿಸಿದರೆ ಸಮಸ್ಯೆ ಪರಿಹಾರವಾಗುತ್ತದೆ. ಆದರೆ ಸತ್ಯ ಏನೆಂದರೆ, ಅತಿಯಾದ ಆಲೋಚನೆ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಅದು ಸಮಸ್ಯೆಯನ್ನು ದೊಡ್ಡದಾಗಿಸುತ್ತದೆ. ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಮನಸ್ಸು ನಿಯಂತ್ರಣದಲ್ಲಿ ಇದ್ದರೆ ಅದು ನಿನ್ನ ಗೆಳೆಯ, ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಅದು ನಿನ್ನ ಶತ್ರು. ಪಾರ್ಥ, ನಿನ್ನ ಮನಸ್ಸು ಭವಿಷ್ಯದಲ್ಲಿ ಹೋಗುತ್ತದೆ. ನಾಳೆ ಏನಾಗುತ್ತದೆ, ನಾನು ವಿಫಲವಾದರೆ ಜನರು ಏನು ಹೇಳುತ್ತಾರೆ? ಇವು ನಿಜವಾದ ಸಮಸ್ಯೆಗಳು ಅಲ್ಲ, ಇವು ನಿನ್ನ ಮನಸ್ಸಿನ ಕಲ್ಪನೆಗಳು. ನೀನು ಒಂದು ವಿಷಯವನ್ನು ನೆನಪಿಡು, ನಿನ್ನ ಜೀವನದಲ್ಲಿ ಬಹುಪಾಲು ಭಯಗಳು ನಿಜವಾಗುವುದೇ ಇಲ್ಲ. ಆದರೆ ನೀನು ಅವುಗಳನ್ನು ನಿಜವಾಗುವಂತೆ ಭಾವಿಸಿ ನಿನ್ನ ಶಾಂತಿಯನ್ನು ಕಳೆದುಕೊಳ್ಳುತ್ತೀಯ. ಪಾರ್ಥ, ಈ ಕ್ಷಣವೇ ನಿಜ. ಈ ಕ್ಷಣವೇ ನಿನ್ನ ಕೈಯಲ್ಲಿ ಇದೆ. ಭವಿಷ್ಯ ಇನ್ನೂ ಬಂದಿಲ್ಲ. ಹಿಂದಿನ ಕಾಲ ಹೋಗಿದೆ. ಆದ್ದರಿಂದ ನಿನ್ನ ಮನಸ್ಸನ್ನು ಈಗಿನ ಕ್ಷಣದಲ್ಲಿ ಇಡು. ಒಂದು ಉದಾಹರಣೆ ಕೇಳು. ನೀನು ನದಿಯನ್ನು ನೋಡಿದ್ದೀಯಾ? ನೀರು ಸದಾ ಹರಿಯುತ್ತಿರುತ್ತದೆ, ಅದು ನಿಲ್ಲುವುದಿಲ್ಲ. ನಿನ್ನ ಆಲೋಚನೆಗಳು ಹಾಗೆಯೇ. ಅವು ಬರುತ್ತವೆ, ಹೋಗುತ್ತವೆ. ಆದರೆ ನೀನು ಅವುಗಳೊಂದಿಗೆ ಹೋಗಬೇಡ. ಅವನ್ನು ಕೇವಲ ಗಮನಿಸು. ಪಾರ್ಥ, ನೀನು ನಿನ್ನ ಆಲೋಚನೆಗಳ ಮಾಲೀಕ. ಅವು ನಿನ್ನನ್ನು ನಿಯಂತ್ರಿಸಬಾರದು. ಇಂದಿನಿಂದ ಒಂದು ಸಣ್ಣ ಅಭ್ಯಾಸ ಮಾಡು. ನಿನ್ನ ಮನೋಚನಸ್ಸು ಹೆಚ್ಚು ಆಲೋಚನೆ ಮಾಡುತ್ತಿದ್ದರೆ ನಿನ್ನ ಉಸಿರನ್ನು ಗಮನಿಸು. ಆಳವಾಗಿ ಉಸಿರೆಳೆ ಮತ್ತೆ ನಿಧಾನವಾಗಿ ಬಿಡು. ಇದನ್ನು ಕೆಲವು ಬಾರಿ ಮಾಡು. ನೀನು ನಿಧಾನವಾಗಿ ಶಾಂತವಾಗುತ್ತೀಯ. ಮತ್ತೊಂದು ವಿಷಯ, ನಿನ್ನನ್ನು ಕಾಡುತ್ತಿರುವ ಪ್ರತಿಯೊಂದು ವಿಚಾರಕ್ಕೂ ತಕ್ಷಣ ಉತ್ತರ ಬೇಕಿಲ್ಲ. ಕೆಲವು ಪ್ರಶ್ನೆಗಳಿಗೆ ಸಮಯವೇ ಉತ್ತರ ಕೊಡುತ್ತದೆ. ಪಾರ್ಥ, ನೀನು ಜೀವನದಲ್ಲಿ ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತೀಯ, ಆದರೆ ಅದು ಸಾಧ್ಯವಿಲ್ಲ. ನೀನು ಮಾಡಬಹುದಾದದ್ದು ಒಂದೇ, ನಿನ್ನ ಪ್ರಯತ್ನ. ಉಳಿದುದನ್ನು ನನಗೆ ಬಿಡು. ನನ್ನ ಮೇಲೆ ಭರವಸೆ ಇಡು. ನೀನು ಪ್ರತಿಯೊಂದು ವಿಷಯವನ್ನು ಯೋಚಿಸಬೇಕಾಗಿಲ್ಲ. ನಾನು ನಿನ್ನ ಜೀವನವನ್ನು ಮಾರ್ಗದರ್ಶನ ಮಾಡುತ್ತಿದ್ದೇನೆ. ಇಂದು ಒಂದು ನಿರ್ಧಾರ ಮಾಡು. ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡು. ಪ್ರತಿ ಕ್ಷಣವನ್ನು ಶಾಂತವಾಗಿ ಜೀವಿಸು. ನಿನ್ನ ಮನಸ್ಸಿಗೆ ವಿಶ್ರಾಂತಿ ಕೊಡು. ಪಾರ್ಥ, ಶಾಂತಿ ಹೊರಗೆ ಸಿಗುವುದಿಲ್ಲ. ಅದು ಇಲ್ಲ, ಅದು ನಿನ್ನ ಒಳಗೆ ಇದೆ. ನೀನು ಆಲೋಚನೆಗಳನ್ನು ನಿಯಂತ್ರಿಸಿದಾಗ ನೀನು ಅದನ್ನು ಅನುಭವಿಸುತ್ತೀಯ. ನೀನು ಒಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಕ್ಷಣದಲ್ಲೂ ನಾನು ನಿನ್ನ ಜೊತೆ ಇದ್ದೇನೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ನಾಳೆ ಮತ್ತೆ ನಿನಗೆ ಒಂದು ಹೊಸ ಸಂದೇಶ ಕೊಡುತ್ತೇನೆ. ಹರಿ ಓಂ.